ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ನಾವು ಸಾಧಾರಣವಾಗಿ ಮೆಣಸಿನ ಬಳ್ಳಿಗಳನ್ನು ರನ್ನರಿಂದ ಮಾಡುತ್ತೇವೆ. ಈ ರನ್ನರಿಂದ ಮಾಡಿದ ಮೆಣಸಿನ ಬಳ್ಳಿಗಳನ್ನು ನೆಟ್ಟಾಗ ಅದು ಪೊದೆಗಳ ರೀತಿ ಹಬ್ಬದೆ ನೇರವಾಗಿ 1 ಅಥವಾ 2 ಕಡ್ಡಿಗಳಿಂದ ಬೆಳೆದು ನಿಧಾನವಾಗಿ ಎಲ್ಲ ಕಡೆ ಹಬ್ಬುತ್ತದೆ. ಇದನ್ನು ಕೂಡ ಒಂದು ಸರಳ ವಿಧಾನದಿಂದ ಟಾಪ್ ಶೂಟ್ ಕಟಿಂಗ್ ರೀತಿ ಬುಷಿಯಾಗಿ ಬೆಳೆಸಬಹುದು. ಅದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಮೊದಲಿಗೆ ಮೆಣಸಿನ ಬಳ್ಳಿಯನ್ನು ಮರಕ್ಕೆ ಸರಿಯಾಗಿ ಕಟ್ಟಬೇಕು. ಅನಂತರ ಒಂದು ಸಣ್ಣ ಚಾಕುವನ್ನು ತೆಗೆದುಕೊಂಡು ಇದನ್ನು ಕಾರ್ಬನ್ ಡೈಸಮ್ ದ್ರಾವಣದಲ್ಲಿ ಮುಳುಗಿಸಿ ತೆಗೆಯಬೇಕು. ಯಾಕೆಂದರೆ ಯಾವುದೇ ಫಂಗಲ್ ಇನ್ಫೆಕ್ಷನ್ ಆಗದ ರೀತಿ ನೋಡಿಕೊಳ್ಳುವುದಕ್ಕೆ ಕಾರ್ಬನ್ ಡೈಸಮ್ ಲೋಷನದಲ್ಲಿ ಮುಳುಗಿಸಿ ತೆಗೆದ ನಂತರ ನಾವು ಮೆಣಸಿನ ಬಳ್ಳಿಯಲ್ಲಿ ಸಪೂರವಾಗಿ ಕಡ್ಡಿ ರೀತಿ ಬೆಳೆದಿರುವ ಸಣ್ಣ ಸಣ್ಣ ಬ್ರಾಂಚ್ಗಳ ನೆತ್ತಿಯನ್ನು ಕತ್ತರಿಸಬೇಕು. ಈ ನೆತ್ತಿಯನ್ನು ಕತ್ತರಿಸಿದ ಜಾಗದಲ್ಲಿ 2-3 ಚಿಗುರುಗಳು ಬರುತ್ತದೆ. ಇದರಿಂದ ಮೆಣಸಿನ ಬಳ್ಳಿಯು ತುಂಬ ಬುಷಿಯಾಗಿ ಬೆಳೆಯುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ಅದು ತೋರಿಸ್ತೀವಿ ನೋಡಿ. ಮೊದಲಿಗೆ ದಾರ ಎಲ್ಲ ಕಟ್ಟಿ ಆದ ನಂತರ ನಾವು ಏನು ಮಾಡ್ತೀವಿ ಅಂದರೆ ಕತ್ತರಿಯನ್ನು ಅಂದರೆ ಸಣ್ಣ ಚಾಕುವನ್ನು ನಾವು ಬಳಸಿದ್ದೀವಿ. ಈ ಚಾಕುವನ್ನು ಮೊದಲಿಗೆ ಕಾರ್ಬನ್ ಡೈಸಮ್ ದ್ರಾವಣದಲ್ಲಿ ಮುಳುಗಿಸಿದ ನಂತರ ನೋಡಿ ಯಾವ ರೀತಿ ಕಟ್ ಮಾಡ್ತಿದ್ವಿ ಅಂದರೆ ತುದಿಯನ್ನು ಕಟ್ ಮಾಡ್ತಿದ್ವಿ. ಈಗ ನೋಡಿ, ಈ ಕಟ್ ಮಾಡಿದ ಜಾಗದಲ್ಲಿ 2 ಅಥವಾ 3 ಚಿಗುರುಗಳು ಬರುತ್ತದೆ. ಇದರಿಂದ ಮೆಣಸಿನ ಬಳ್ಳಿಯು ಬುಷಿಯಾಗಿ ಬೆಳೆಯುತ್ತದೆ. ಸಣ್ಣ ಬಳ್ಳಿಗೆ ಕೂಡ ಈ ರೀತಿ ಮಾಡಬಹುದು. ಅದೇ ರೀತಿ ಸ್ವಲ್ಪ ಎತ್ತರ ಬೆಳೆದ ಅಂದರೆ 2ರಿಂದ 3 ಅಡಿ 4 ಅಡಿ ಬೆಳೆದ ಮೆಣಸಿನ ಬಳ್ಳಿಗೂ ಕೂಡ ಈ ವಿಧಾನದಿಂದ ಮೆಣಸಿನ ಬಳ್ಳಿಯನ್ನು ಪೊದೆಯಂತೆ ಬೆಳೆಸಬಹುದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಎಲ್ಲೆಲ್ಲ ಒಂದೊಂದು ಬ್ರಾಂಚ್ ಇದೆ, ಅಲ್ಲೆಲ್ಲ ಕಟ್ ಮಾಡಿದರೆ ಅಲ್ಲಿ 2-3 ಚಿಗುರುಗಳು ಬರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ. ಹಾಗೆಯೇ ಗಾಲ್ಮಿಡ್ಜ್ ಇನ್ಫೆಕ್ಟ್ ಆದ ಬ್ರಾಂಚ್ಗಳನ್ನು ಕೂಡ ಕಟ್ ಮಾಡಿ ತೆಗೆಯಬೇಕು. ಅಲ್ಲಿ ಕೂಡ ಹೊಸ ಚಿಗುರುಗಳು ಬರುತ್ತದೆ. ಈ ರೀತಿ ಮಾಡುವುದರಿಂದ ನಮ್ಮ ಮೆಣಸಿನ ಬಳ್ಳಿಯು ಬುಷಿಯಾಗಿ ತುಂಬ ಫಾಸ್ಟಾಗಿ ಬೆಳೆಯುತ್ತದೆ. ಹಾಗಾಗಿ ನೀವು ಕೂಡ ಈ ಸರಳ ವಿಧಾನ ಅನುಸರಿಸಿ ತುಂಬ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಮೆಣಸಿನ ಬಳ್ಳಿಯನ್ನು ಪೊದೆಯಂತೆ ಬೆಳೆಸಿ. ನೋಡಿ, ಈ ರೀತಿ ಮಾಡಬೇಕು. ನೋಡಿ, ಇಲ್ಲಿ ಒಂದೇ ಚಿಗುರು, ಎಲ್ಲಿ ಒಂದು ಚಿಗುರಿದೆ ಅದನ್ನು ಕಟ್ ಮಾಡಿದಾಗ ಆ ಜಾಗದಲ್ಲಿ 2-3 ಚಿಗುರುಗಳು ಬರುತ್ತದೆ. ನೋಡಿ, ಸಣ್ಣ ಗಿಡಗಳನ್ನು ಮಾಡಿದಾಗ ಈ ರೀತಿ ಪೊದೆಗಳಂತೆ ದಪ್ಪವಾಗಿ ಬುಡದಿಂದನೇ ಬೆಳೆಯುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದಲ್ಲ, ಈ ರೀತಿ ದಪ್ಪವಾಗಿ ಬೆಳೆಯುತ್ತದೆ. ಸ್ವಲ್ಪ ದೊಡ್ಡ ಬಳ್ಳಿಗೆ ಮಾಡಿದಾಗ ನೋಡಿ ಎಷ್ಟು ಬ್ರಾಂಚ್ಗಳು, 4-5 ಬ್ರಾಂಚ್ಗಳು ಒಂದೇ ಕಡೆ ಬರುತ್ತದೆ. ಹೀಗಾದಾಗ ನಿಮ್ಮ ಮೆಣಸಿನ ಬಳ್ಳಿಯು ಕೂಡ ಹೆಲ್ತಿಯಾಗಿ ಬುಷಿಯಾಗಿ ಬೆಳೆಯುತ್ತದೆ. ಇದರಿಂದ ನಿಮಗೆ ಹೆಚ್ಚಿನ ಇಳುವರಿ ಕೂಡ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.